ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರ್ಕಾರ ಏನ್ ಹಣ ರಿಲೀಸ್ ಮಾಡುತ್ತೆ, ಆ ಹಣ ಬರ್ಬೇಕಿದ್ರೆ ಏನ್ ಕೆಲಸ ಮಾಡಬೇಕು, ಯಾವ ಒಂದು ಕೆಲಸ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಯಾಕಂತ ಅಂದ್ರೆ ಸಾಕಷ್ಟು ಫಲಾನುಭವಿಗಳು ನನಗೆ ನಿನ್ನೆಯಿಂದ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಸರ್ ಹೌದಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಟ್ಟಿಗೆ 2 ಅಥವಾ 3 ತಿಂಗಳ ಹಣ ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾರಂತೆ. ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಬಟ್ ನಾವು ಆ ಒಂದು ಹಣ ಪಡ್ಕೋಬೇಕಿದ್ರೆ ಈ ಒಂದು ಕೆಲಸ ಕಡ್ಡಾಯವಾಗಿ ಮಾಡಬೇಕು, ಅದು ಮರು ಅರ್ಜಿ ಸಲ್ಲಿಕೆ ಆಗೋದಾಗ್ಲಿ ಅಥವಾ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದಾರೆ. ಸೊ ಇಷ್ಟಕ್ಕೂ ಇರುವಂತಹ ಅಪ್ಡೇಟ್ಸ್ ಏನು ಅಂತ ಹೇಳಿ ಎಲ್ಲ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಮಾತನಾಡ್ತೀನಲ್ವಾ, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ರೇಷನ್ ಕಾರ್ಡ್ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಮರೀದೆ ಪ್ರತಿಯೊಬ್ಬರು ಈಗಲೇ ಹೋಗಿ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ, ಲೈಕ್ ಅನ್ನ ಮಾಡಿ. ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದ್ದಂಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳ್ತಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗುತ್ತೆ. ಸೊ ಯಾಕೆ ನಾವು ಲಾಸ್ಟ್ ಇಯರ್ ನೋಡಿದ್ವಿ, ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ದಿಢೀರ್ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಬ್ಯಾಂಕ್ ಖಾತೆಗೆ ರಿಲೀಸ್ ಮಾಡಿದ್ರು. ಬಟ್ ಈ ಸಾರಿ 4,000 ಅಥವಾ 6,000 ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಬರುತ್ತಂತೆ. ಹೌದಾ, ಇಷ್ಟಕ್ಕೂ ಅಫಿಷಿಯಲ್ ಆಗಿ ಹೇಳಿಕೆ ಏನಾದ್ರು ಕೊಟ್ಟಿದಾರ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ ಅಲ್ವಾ. ಸೊ ನೋಡಿ, ಮೊದಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಯಾವ ತಿಂಗಳು, ಇದು ಬಂದು ಆಗಸ್ಟ್ ತಿಂಗಳ ಆಗಿರುತ್ತೆ. ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಮತ್ತೆ 2,000 ಹಣ ಬಿಡುಗಡೆ ಮಾಡಿದ್ರು. ಸೊ 32ನೇ ಕಂತಿನ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಹಂತ ಹಂತವಾಗಿ ಜಮಾ ಆಗ್ತಾ ಬಂತು. ಅಂಡ್ ಈಗ್ಲೂ ಸಹ ಇವತ್ತು ಕೆಲವೊಬ್ಬರಿಗೆ ಹಣ ಜಮಾ ಆಗುತ್ತೆ, ನಾಳೆನೂ ಹಣ ಜಮಾ ಆಗುತ್ತೆ. ಯಾಕಂತ ಅಂದ್ರೆ ಬಾಕಿ ಇರುವಂತಹ ಫಲಾನುಭವಿಗಳಿಗೆ 32ನೇ ಕಂತಿನ ಹಣ ಜಮಾ ಮಾಡಬೇಕು. ಸೊ ಅದೇ ಒಂದು ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಲಾಸ್ಟ್ ಮಂತ್ ಅಲ್ಲಿ ಜುಲೈ ತಿಂಗಳಲ್ಲಿ 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು. 31ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಒಂದು 40 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮಾ ಆಗಿರ್ಲಿಲ್ಲಂತೆ. ಹಾಗಾಗಿ ಏನ್ ಮಾಡಿದ್ರು, ಈ ತಿಂಗಳಲ್ಲಿ 31, 32ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಹಣ ಆದ್ರೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ರು. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಬಾಕಿ ಇರುವಂತಹ ಎಲ್ಲಾ ಕಂತಿನ ಹಣ ಒಂದೇ ಸಲ ಜಮಾ ಮಾಡ್ತಾರ? ಇಲ್ಲ, ಎಲ್ಲಾ ಕಂತಿನ ಹಣ ಜಮಾ ಮಾಡುವಂತಹ ಸಾಧ್ಯತೆ ಇಲ್ಲ. ಹಾಗಿದ್ರೆ ಒಟ್ಟಿಗೆ 4,000 ಬರುತ್ತಾ? 4,000 ಬರುವಂತಹ ಪಾಸಿಬಿಲಿಟೀಸ್ ಸಹ ಇಲ್ಲ. ಎಲ್ಲೂ ನಮ್ಮ ಒಂದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ ಗೃಹಲಕ್ಷ್ಮಿಯರಿಗೆ ಒಟ್ಟಿಗೆ 4,000 ಜಮಾ ಮಾಡ್ತೀವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 6,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿ. ಸೊ ಇಲ್ಲಿ ಕೇವಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅನ್ನ ಕೊಡಬೇಕು ಅಂತ ಸರ್ಕಾರ ಏನಾದ್ರು ಡಿಸೈಡ್ ಮಾಡಿದ್ರೆ ನಿಮಗೆ ಬಂದು 33ನೇ ಕಂತಿನ ಹಣ ಜಮಾ ಆಗುತ್ತೆ. ಇಲ್ಲ ಅಂತ ಅಂದ್ರೆ 32ನೇ ಕಂತಿನ ಹಣ ಏನ್ ಜಮಾ ಆಗುವಂತ ಪ್ರಕ್ರಿಯೆ ಶುರು ಆಗಿದೆ, ಅದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಅಟ್ ಎ ಟೈಮ್ ಆದ್ರೆ ಬರುತ್ತೆ. ಓಕೆನಾ. ಸೊ ಪೆಂಡಿಂಗ್ ಇರುವಂತಹ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ನಿಮಗೆ ಇಲ್ಲಿರುವಂತದ್ದು ಎರಡೇ ಪಾಸಿಬಿಲಿಟೀಸ್. ಒಂದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ನಿಮ್ಗೆ 33ನೇ ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಹೇಳಿ 33ನೇ ಕಂತಿನ ಹಣ ಕೇವಲ 2,000 ಮಾತ್ರ ಜಮಾ ಮಾಡುವಂತಹ ಒಂದು ಸಾಧ್ಯತೆ ಆದ್ರೆ ಇದೆ. ಅದನ್ನ ಬಿಟ್ರೆ ಸೊ 32ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇರುತ್ತೋ ಸೊ ಇಂಥವರ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ. ಅಂಡ್ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತೀನಿ, ಇಲ್ಲಿ ಕೆಲವೊಬ್ರು ಇರ್ತಾರೆ, ನನಗೆ 32ನೇ ಕಂತಿನ ಹಣ ಬಂದಿಲ್ಲ, ನೀವು ನೋಡಿದ್ರೆ 33ನೇ ಕಂತಿನ ಹಣದ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಹೇಳಿ. ಸೊ ನಾನ್ 33ನೇ ಕಂತಿನ ಹಣದ ಬಗ್ಗೆ ಏನ್ ಮಾತನಾಡ್ತಿದ್ದೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀನಿ. ಸೊ ಈಗ ಎಕ್ಸಾಂಪಲ್ ಆಗಿ ತಿಳ್ಕೊಳ್ಳೋಣ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 33ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಅಂತ ಅನ್ಕೊಳ್ಳಿ. ಸೊ 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ರೆ ನಿಮಗೆ 32ನೇ ಕಂತಿನ ಹಣ ಯಾವಾಗ ಬರುತ್ತೆ? ಸೊ ಏನು ಟೆನ್ಷನ್ ಇಲ್ಲ, ಬಾಕಿ ಇರುವಂತಹ 32 ಅಂಡ್ ಹಾಗೇನು ಹೊಸದಾಗಿ ಬಿಡುಗಡೆ ಮಾಡುವಂತಹ 33ನೇ ಕಂತಿನ ಹಣ ಸೇರಿ ಒಟ್ಟಿಗೆ 4,000 ಆದ್ರೆ ಜಮಾ ಆಗುತ್ತೆ. ಓಕೆನಾ. ಸೊ ಈಗ ನೀವ್ ಏನ್ ಕ್ಲಿಯರ್ ಮಾಡ್ಕೋಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಸಹ ಅಫಿಷಿಯಲ್ ಆಗಿ ಹೇಳಿಲ್ಲ 4,000 ಬರುತ್ತೆ 6,000 ಬರುತ್ತೆ ಅಂತ ಹೇಳಿ. ಸೊ ಬರುವಂತಹ ಪಾಸಿಬಿಲಿಟೀಸ್ ಇಲ್ಲ, ನನ್ನ ಪ್ರಕಾರ ಬರಲ್ಲ. ಬಂದ್ರೆ ಕೇವಲ 2,000 ಮಾತ್ರ ಬರುತ್ತೆ, ಅದು ಬಂದು 33ನೇ ಕಂತಿನ ಹಣ ಆಗುತ್ತೆ. ಸೊ ಅದು ಬರುತ್ತಾ ಇಲ್ವಾ ಅಂತ ಹೇಳಿ ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾನಾಗ ನಿಮ್ಗೆ ವಿಡಿಯೋಸ್ ಅನ್ನ ಮಾಡಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸಾಕಷ್ಟು ಫಲಾನುಭವಿಗಳು ಭಯ ಪಟ್ಟಿದ್ದಾರೆ. ಈವನ್ ನಮ್ಮ ಒಂದು ಅಮ್ಮ ಅವ್ರನ್ನ ಸಹ ನನಗೆ ಕೇಳಿದ್ರು, ಹೌದಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 6,000 ಬರುತ್ತಂತೆ, ಏನೋ ಈ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸಬೇಕಂತೆ, ಏನು ಅಂತ ಹೇಳಿ. ಸೊ ನನಗೆ ಕೇಳಿದ್ರು. ಯಾರು ತುಂಬಾ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆಗೆ ಬೇರೆ ಎಲ್ಲೂ ಹೋಗುವಂತಹ ಅವಶ್ಯಕತೆ ಇಲ್ಲ. ಸರ್ಕಾರ ಎಲ್ಲ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿಯಲ್ಲಿ ಗೃಹ ಜ್ಯೋತಿ ಯೋಜನೆಗೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಪರಿಶೀಲನೆಯನ್ನ ಮಾಡಿದ್ರು, ಅಂಡ್ ಹಾಗೇನು ಸಹ ಒಂದು ವೋಟರ್ ವಿಚಾರದಲ್ಲಿ
ವಿಚಾರದಲ್ಲಿ, ವೋಟರ್ ಐಡಿ ವಿಚಾರದಲ್ಲಿ SIR ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಮಾಡಿದ್ರೋ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ, ನಿಮ್ಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಕೇಳ್ತಾರೆ, ಜೊತೆಗೆ ಒಂದಿಷ್ಟು ಡೀಟೇಲ್ಸ್ ಅನ್ನು ತಗೊಂಡು ಎಲ್ಲ ಅಪ್ಡೇಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಏನಿದೆ ಅದು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಕಂಪ್ಲೀಟ್ ಮಾಡಿಕೊಡ್ತಾರೆ. ಅಂಡ್ ಒಂದು ನಿಮ್ಮ ಒಂದು ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಾ ಇದ್ದೀನಿ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಮರು ಅರ್ಜಿ ಸಲ್ಲಿಕೆ ಶುರು ಆಗಿಲ್ಲ ಅಥವಾ ಮರುಪರಿಶೀಲನೆ ಆದ್ರೆ ಶುರು ಆಗಿಲ್ಲ. ಸೊ ಫಲಾನುಭವಿಗಳು ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಯಾರೂ ಒಂದು ಮರು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ಬಿಟ್ಟಿದೆ, ನಾನು ಅಪ್ಲಿಕೇಶನ್ ಆಗ್ಬೇಕು, ನಮ್ಮ ಒಂದು ಮನೆ ಬಾಗಿಲಿಗೆ ಬಂದಿಲ್ಲ ಅಂತ ಹೇಳಿ ಯಾರು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇದಿನ್ನೂ ಸಹ ಒಂದು ಪ್ರೋಸೆಸ್ ಅಲ್ಲಿ ಇರುವಂತದ್ದು. ಸರ್ಕಾರ ಎಲ್ಲಾ ತರದ ಪ್ರೋಸೆಸ್ ಅನ್ನ ಮಾಡಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ, ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಶುರು ಅಂತ ಹೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ, ನಾನು ನಿಮ್ಗೆ ಕ್ಲಿಯರ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ನೀವು ಅಲ್ಲಿಯ ತನಕನೂ ವೆಯ್ಟ್ ಮಾಡಬೇಕು ಅಷ್ಟೇ, ಓಕೆನಾ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡಿದ್ರೆ ಸರ್ಕಾರದ ಕಡೆಯಿಂದ ನೀವೇನು ಮಾಡುವಂತ ಕೆಲಸ ಅವಶ್ಯಕತೆ ಇಲ್ಲ, ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಮರು ಅರ್ಜಿ ಸಲ್ಲಿಕೆಗೂ ಇದಕ್ಕೂ ಸಂಬಂಧ ಇಲ್ಲ. ಮರು ಅರ್ಜಿ ಸಲ್ಲಿಕೆ ಬಂದು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾರೆ, ನೀವು ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ಪ್ರಕ್ರಿಯೆ ಶುರು ಆಗಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡಿದ್ರೆ 32ನೇ ಕಂತಿನ ಹಣ ಯಾವ ರೀತಿಯಾಗಿ ಜಮಾ ಆಯಿತು ಅದೇ ರೀತಿಯಲ್ಲಿ ಮತ್ತೆ 33ನೇ ಕಂತಿನ ಹಣ ಆದ್ರೆ ಜಮಾ ಆಗುವಂತದ್ದು, ಓಕೆನಾ. ಸೊ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇರುವಂತಹ ಅಪ್ಡೇಟು. ಈಗ ರೇಷನ್ ಕಾರ್ಡ್ ಕುರಿತು ಮಾತನಾಡೋಣ. ನೋಡಿ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಈ KYC ಅನ್ನ ಕಡ್ಡಾಯ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇರ್ಲಿ, APL ರೇಷನ್ ಕಾರ್ಡ್ ಇರ್ಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಲಿ, ಇಲ್ಲಿ ರೇಷನ್ ಕಾರ್ಡ್ ಬಳಕೆದಾರರಿಗೆ ಈ KYC ಕಡ್ಡಾಯ ಮಾಡಿದ್ದಾರೆ. ಸೊ ಈ ಒಂದು KYC ಮಾಡಿಸಿದ್ರೆ ಕೇವಲ ಗೃಹಲಕ್ಷ್ಮಿ ಹಣ ಪಡ್ಕೋಬಹುದು, ಗೃಹ ಜ್ಯೋತಿ ಲಾಭ ಪಡ್ಕೋಬಹುದು, ಅಥವಾ ಸರ್ಕಾರದ ಕೇವಲ ಒಂದಿಷ್ಟು ಯೋಜನೆಗಳಿಗೆ ಮಾತ್ರ ರೇಷನ್ ಕಾರ್ಡ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಸರ್ಕಾರದ ಕಡೆಯಿಂದ ಬರುವಂತಹ ಎಲ್ಲಾ ಯೋಜನೆಗಳು, ಆ ಒಂದು ಗೌರ್ಮೆಂಟ್ ಸ್ಕೀಮ್ಸ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ರೇಷನ್ ಕಾರ್ಡ್ ಅನ್ನುವಂಥದ್ದು ಕಡ್ಡಾಯ ಆಗಿರುತ್ತೆ. ನೀವು ರೇಷನ್ ಕಾರ್ಡ್ ನಲ್ಲಿ KYC ಮಾಡಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಆಕ್ಚುಲಿ ಈ KYC ಮಾಡೋದಕ್ಕೆ ಮೊಬೈಲ್ ಅಪ್ಲಿಕೇಶನ್ಸ್ ಮುಖಾಂತರನೇ 2 ಅಪ್ಲಿಕೇಶನ್ಸ್ ಅನ್ನ ಕೊಟ್ಟಿದ್ರು. ಸದ್ಯಕ್ಕೆ ಅದಾದ್ರೆ ಅಪ್ಲಿಕೇಶನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ. ನಾನು ಹಾಗಾಗಿ ನಿಮ್ಗೆ ಡೆಮೋ ವಿಡಿಯೋ ಮಾಡಿ ತೋರಿಸೋದಕ್ಕೆ ಆಗ್ಲಿಲ್ಲ. ಅದರಲ್ಲಿ KYC ಕಂಪ್ಲೀಟ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ KYC ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರ್ತಾರಲ್ವಾ ಸದಸ್ಯರು, ಎಷ್ಟು ಜನ ಸದಸ್ಯರು ಇರ್ತಾರೋ ಅಷ್ಟು ಜನರದ್ದು ಸಹ ಒಂದು KYC ಮಾಡಿಸಬೇಕಾಗುತ್ತೆ. ಕೇವಲ ಮನೆಯ ಯಜಮಾನಿದ್ ಮಾತ್ರ ಮಾಡಿಸಿದ್ರೆ ಸಾಕು ಅಂತ ಹೇಳಿ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಎಲ್ಲರದು KYC ಮಾಡಿಸ್ಬೇಕು. ಅದು ಏನು, ರೇಷನ್ ಕಾರ್ಡು ಜೊತೆಗೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಇದ್ದು ಅವರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ OTP ಬಂದ್ರೆ ಸಾಕು. ಒಂದು ಫೇಸ್ ವೆರಿಫಿಕೇಶನ್ ಮುಖಾಂತರ KYC ಕಂಪ್ಲೀಟ್ ಆಗುತ್ತೆ. ಪ್ರೋಸೆಸ್ ಸ್ವಲ್ಪ ಈಸಿಯಾಗಿ ಇರುತ್ತೆ. ಸೊ ನೀವು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ನಿಮ್ಮ ಒಂದು KYC ಅನ್ನ ಕಂಪ್ಲೀಟ್ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವಂತಹ ಒಬ್ರು ಸದಸ್ಯರು ಹೋಗಿ KYC ಮಾಡಿಸ್ಬೇಕು ಅಂತ ಕೇಳಿ ಅವ್ರು ಹೇಳ್ತಾರೆ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಈಗ 4 ಜನ ಸದಸ್ಯರಿದಾರಲ್ವಾ, ಇದರಲ್ಲಿ ಯಾರ್ದೆಲ್ಲ KYC ಕಂಪ್ಲೀಟ್ ಆಗಿದೆ, ಯಾರಿಗೆಲ್ಲ KYC ಅವಶ್ಯಕತೆ ಇದೆ ಏನು ಅಂತ ಹೇಳಿ ಅವ್ರು ತಿಳಿಸ್ಕೊಡ್ತಾರೆ. ಅವಾಗ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ KYC ಅನ್ನ ಆದ್ರೆ ಕಂಪ್ಲೀಟ್ ಮಾಡಿಸ್ಕೊಳ್ಳಿ, ಓಕೆನಾ. ಸೊ ನೀವು ನಿಮ್ಮ ಹತ್ತಿರದ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಸಾಕು, ಅವರೇ ಅಲ್ಲಿ ಒಂದು KYC ಅನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಇದು ಕಡ್ಡಾಯನ ಅಂತ ಅಂದ್ರೆ ಹೌದು ಕಡ್ಡಾಯ. ಇದು ಕಡ್ಡಾಯ ಅಂತ ಹೇಳೋದಕ್ಕಿಂತಲೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. KYC ಅನ್ನ ಮಾಡಿಸ್ಕೊಳ್ಳಿ. ಕರೆಕ್ಟ್ ಆಗಿ ರೇಷನ್ ಕಾರ್ಡ್ ಕುರಿತು ಏನಾದ್ರೂ ತೊಂದರೆ ಇದ್ರೆ ಗೊತ್ತಾಗುತ್ತೆ, ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಗೊತ್ತಾಗುತ್ತೆ, ಬ್ಯಾಂಕ್ ಖಾತೆಗೆ ಹಣ ಜಮಾ ಆದಾಗ ಗೊತ್ತಾಗುತ್ತೆ, ಬೇರೆ ಯೋಜನೆಗಳಿಗೆ ಎಲ್ಲಾನು ಕರೆಕ್ಟ್ ಆಗಿ ಎಲ್ಲ ಲಿಂಕ್ ಆಗಿದ್ರೆ ತುಂಬಾ ಅನುಕೂಲ ಆಗೋದ್ರಿಂದ KYC ಅನ್ನ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ನೀವೇನಾದ್ರೂ KYC ಮಾಡಿಸದೆ ನೆಗ್ಲೆಕ್ಟ್ ಮಾಡಿದೀರಾ ಅಂತ ಅಂದ್ರೆ ಮುಂದೆ ನಿಮ್ಗೆ ಈ ಒಂದು ಸರ್ಕಾರಿ ಯೋಜನೆಗಳು ಪಡ್ಕೊಳ್ಳೋದಕ್ಕೆ ತೊಂದರೆ ಆದ್ರೂ ಸಹ ಆಗ್ಬೋದಾಗಿರುತ್ತೆ, ಓಕೆನಾ. ಅಂಡ್ ಹಾಗೇನು ಎಲ್ಲ ಒಂದು ವೀಕ್ಷಕರಿಗೆ ಇವತ್ತಿನ ಈ ವಿಡಿಯೋ ನೋಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗ್ಲೇನೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ವಿಶ್ ಮಾಡಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ನ ಮಾಡಬಹುದು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.